ಕ್ಯಾಲಿಫೋರ್ನಿಯಾದಲ್ಲಿ ಕನ್ನಡಿಗ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಬರ್ಕ್ಲಿ ಹಿಲ್ಸ್ ಬಳಿಯ ಅನ್ಝಾ ಕೆರೆಯಲ್ಲಿ ಮೃತದೇಹ ಪತ್ತೆಯಾಗಿದೆ. 22 ವರ್ಷದ ಸಾಕೇತ್ ಶ್ರೀನಿವಾಸಯ್ಯ ಮೃತದೇಹ ಪತ್ತೆಯಾಗಿರೋದು. ಕಳೆದ 5-6 ದಿನಗಳಿಂದಲೂ ಕೂಡ ಕ್ಯಾಲಿಫೋರ್ನಿಯಾದ ಬರ್ಕ್ಲಿ ಹಿಲ್ಸ್ ಬಳಿ ಈ ಸಾಕೇತ್ ಶ್ರೀನಿವಾಸಯ್ಯರಿಗೋಸ್ಕರ ಶೋಧ ಕಾರ್ಯ ಮುಂದುವರೆದಿತ್ತು. ಈಗ 22 ವರ್ಷದ ಸಾಕೇತ್ ಶ್ರೀನಿವಾಸಯ್ಯ ಮೃತದೇಹದ ರೀತಿಯಲ್ಲಿ ಪತ್ತೆಯಾಗಿದ್ದಾರೆ. ಸಾಕೇತ್ ಶ್ರೀನಿವಾಸಯ್ಯ ಮನೆ ಬಳಿ ನೀರವ ಮೌನ ಆವರಿಸಿದೆ. ಸಾಕೇತ್ ಸಾವಿನ ಸುದ್ದಿ ಕೇಳಿ ಸಂಬಂಧಿಕರು ಮನೆಗೆ ಓಡೋಡ್ ಬರ್ತಿದ್ದಾರೆ. ಸಾಕೇತ್ ಸಾವಿನ ಸುದ್ದಿ ತಿಳಿದು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಸಾಕೇತ್ ಶ್ರೀನಿವಾಸಯ್ಯ ಮೃತದೇಹವನ್ನ ತರೋಕೆ ಎಲ್ಲಾ ರೀತಿಯ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿತ್ತು. ವಿದೇಶಾಂಗ ಇಲಾಖೆಗೂ ಕೂಡ ಪತ್ರವನ್ನ ಬರೆದಿತ್ತು. ಸಾಕೇತ್ ನನ್ನ ಹುಡುಕು ಕೊಡಿ ಅಂತ. ಆದ್ರೆ ಈಗ ಸಾವನ್ನಪ್ಪಿದ್ದಾನೆ. ಫೆಬ್ರವರಿ 9ರಿಂದ ಸಾಕೇತ್ ಶ್ರೀನಿವಾಸಯ್ಯ ನಾಪತ್ತೆಯಾಗಿದ್ದ. ಈತನಿಗಾಗಿ ಆ ಬರ್ಕ್ಲಿ ಹಿಲ್ಸ್ ಏನಿದೆ ಆ ಸುತ್ತಮುತ್ತ ಭಾಗದಲ್ಲಿ ಸರ್ಚಿಂಗ್ ಮಾಡಲಾಗ್ತಿತ್ತು. ಯಾಕಂದ್ರೆ ಅಲ್ಲಿ ಇದ್ದಂತಹ ಒಂದು ಕೆರೆಯ ಪಕ್ಕದಲ್ಲಿ ಆತನ ಪಾಸ್ಪೋರ್ಟ್ ಮತ್ತು ಲ್ಯಾಪ್ಟಾಪ್ ಇದ್ದಂತಹ ಒಂದು ಬ್ಯಾಗ್, ಅದ್ರ ಜೊತೆ ಬಟ್ಟೆ ಕೂಡ ಪತ್ತೆಯಾಗಿತ್ತು. ಸದ್ಯಕ್ಕೆ ಈತನ ಸಾವೇ ನಿಗೂಢ ಆಗಿದೆ. ಯಾಕಂದ್ರೆ ಎಕ್ಸಾಕ್ಟ್ ರೀಸನ್ ಏನು? ಫೆಬ್ರವರಿ 9ಕ್ಕೆ ನಾಪತ್ತೆಯಾಗಿರುವಂತಹ ಹುಡುಗ ಈಗ ಶವವಾಗಿ ಪತ್ತೆಯಾಗಿದ್ದಾನಂತಂದ್ರೆ ಈ ಸಾವಿಗೆ ಕಾರಣವಾದ್ರೂ ಏನು ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಸ್ನೇಹಿತ ಸಾಕೇತ್ ನೆನೆದು ರೂಮ್ ಮೇಟ್ ಭಾವುಕ ಪೋಸ್ಟ್ ಅನ್ನ ಹಾಕಿದ್ದಾನೆ. ಪಂಜಾಬ್ ಮೂಲದ ಬನೀತ್ ಸಿಂಗ್ ಸಾಕೇತ್ನ ರೂಮ್ಮೇಟ್ ಆಗಿರ್ತಾನೆ. ಆತ ಈಗ ತನ್ನ ಸ್ನೇಹಿತನ ಸಾವಿನ ಸುದ್ದಿ ತಿಳಿದು ಭಾವುಕ ಪೋಸ್ಟ್ ಹಾಕಿದ್ದಾರೆ. ಸಾಕೇತ್ ನನ್ನ ಜೊತೆ ಬದುಕ್ತಿದ್ದ, ನನ್ನ ಜೊತೆನೇ ಇರ್ತಿದ್ದ, ಒಟ್ಟಿಗೆ ನಾವು ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ, ಪ್ರಯಾಣಿಸ್ತಿದ್ದ, ನಗ್ತಾ ಇದ್ದ, ತಮಾಷೆಯನ್ನ ಮಾಡ್ತಿದ್ದ. ಇಂತಹ ಸ್ನೇಹಿತನಿಂದ ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಆತನ ಫ್ರೆಂಡ್ ಏನಿದ್ದಾನೆ ಭಾವುಕವಾಗಿರುವಂತಹ ಒಂದು ಪೋಸ್ಟ್ ಅನ್ನ ಹಾಕಿದ್ದಾನೆ. ಸ್ನೇಹಿತ ಸಾಕೇತ್ನನ್ನ ನೆನೆದು ಬನ್ನೀತ್ ಸಿಂಗ್ ಭಾವುಕ ಪೋಸ್ಟ್ ಅನ್ನ ಹಾಕಿರೋದು. ಜನವರಿ 21ರಂದು ಸಾಕೇತ್ ನನ್ನನ್ನ ಅನ್ಝಾ ಕೆರೆಗೆ ಹೋಗೋಣ ಅಂತ ಹೇಳಿದ್ದ, ಕರೆದಿದ್ದ. ಅಂದು ಆ ಕೆರೆಯತ್ತ ನಾನು ಹೋಗಿರ್ಲಿಲ್ಲ. ಕೆಲ ದಿನಗಳಲ್ಲೇ ಅದೇ ಕೆರೆ ಹತ್ರ ಅವನ ಜೀವನ ಮುಗಿಯುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳ್ಕೊಂಡು ಸಾಕೇತ್ನನ್ನ ನೆನೆದು ಆತನ ರೂಮ್ಮೇಟ್ ಆಗಿರುವಂತಹ ಬನ್ನೀತ್ ಸಿಂಗ್ ಭಾವುಕ ಪೋಸ್ಟ್ ಅನ್ನ ಹಾಕಿದ್ದಾನೆ. ಸದ್ಯಕ್ಕೆ ಮೃತದೇಹವನ್ನ ಭಾರತಕ್ಕೆ ಕರೆತರೋಕೆ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಆಗ್ತಿದೆ. ನಮ್ಮ ಸರ್ಕಾರ ಕೂಡ ಈಗಾಗಲೇ ವಿದೇಶಾಂಗ ಇಲಾಖೆಯ ಜೊತೆ ಸಂಪರ್ಕದಲ್ಲೇ. ಅದರ ಜೊತೆಗೆ ಈ ಯುವಕನ ಸಾವಿಗೆ ಕಾರಣ ಏನು? ಆಕಸ್ಮಿಕವಾಗಿ ಈತ ಸಾವನ್ನಪ್ಪಿದ್ದಾನೋ ಅಥವಾ ಆ ಕೆರೆಯಲ್ಲಿ ಏನಾದರೂ ಸ್ವಿಮ್ ಮಾಡಕ್ ಹೋಗಿ ಅಲ್ಲೇನಾದರೂ ಸಾವಾಯ್ತಾ ಅಥವಾ ಇಂಟೆನ್ಷನಲಿ ಯಾರಾದರೂ ಈತನನ್ನ ಕೊಲೆ ಮಾಡಿದ್ರ ಅಥವಾ ಈತ ಏನಾದರೂ ಖಿನ್ನತೆಗೆ ಒಳಗಾಗಿ ಅಥವಾ ಇನ್ನೇನಾದರೂ ಸಮಸ್ಯೆಗಳು ಎದುರಿಸ್ಕೊಂಡು ನಂಗೆ ಇನ್ನೂ ಆಗೋದಿಲ್ಲ ಅಂತ ಹೇಳ್ಕೊಂಡು ಆತ ಸೂಸೈಡನ್ನು ಮಾಡ್ಕೊಂಡಿರಬಹುದು ಕೂಡ ಚಾನ್ಸಸ್ ಇದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ನೋಡಬೇಕು ಈ ಒಬ್ಬ ಯುವಕನ ಸಾವಿಗೆ ಕಾರಣ ಏನಿರಬಹುದು ಅಂತ. ಕ್ಯಾಲಿಫೋರ್ನಿಯಾದಲ್ಲಿ ಎಜುಕೇಷನ್ ಪರ್ಪಸ್ಗೆ ಈತ ಹೋಗಿರ್ತಾನೆ. ಬರೀ 2 ಸೆಮಿಸ್ಟರನ್ನು ಕಂಪ್ಲೀಟ್ ಮಾಡ್ಕೊಂಡು ಬರಬೇಕಿತ್ತು. ಆದರೆ ಅಲ್ಲೀಗ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ತಂದೆ ತಾಯಿಯ ಮನೆಯಲ್ಲಿ ಏನಿದ್ದಾರೆ ಇದು ಒಂದು ರೀತಿ ದುಃಖದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಈಗಾಗಲೇ ಸಂಬಂಧಿಕರಿಗೆ ಸಾವಿನ ಸುದ್ದಿ ತಿಳಿದ ಕೂಡಲೇ ಸಂಬಂಧಿಕರು ಸಾಕೇತ್ ಮನೆಗೆ ಓಡೋಡ್ ಬರ್ತಾ ಇದ್ದಾರೆ. ಸಾವಿಗೆ ಕಾರಣ ಏನು, ಹೇಗಾಯ್ತು ಈ ಒಂದು ಸಾವು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಮಗ ಮಿಸ್ಸಿಂಗ್ ಆಗಿದ್ದಾನೆ, ಬಿಟ್ರೆ ನನ್ನ ಮಗನ ಸಾವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ತಂದೆ ತಾಯಿಗಳಿಗೆ ಮಗನ ಸಾವನ್ನು ಇನ್ನೂ ಕೂಡ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಸುದ್ದಿ ಕೇಳಿ ಅವರು ಶಾಕಿಗೆ ಒಳಗಾಗಿದ್ದಾರೆ. ನೋಡ್ತಾ ಇದ್ದೀರಲ್ವಾ ಸಾಕೇತ್ ಮನೆ, ಇದು ಸ್ಕ್ರೀನ್ ನಲ್ಲಿ ನೀವು ಏನೊಂದ್ ಕಡೆ ಸಾಕೇತ್ ಫೋಟೋವನ್ನ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ನಲ್ಲಿ. ಸಾಕೇತ್ ಮನೆಯಲ್ಲಿ ಈಗ ನೀರವ ಮೌನ ಆವರಿಸಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಗತಿ. ಈಗ ಒಂದ್ ಕಡೆ ಆತನ ಸಾವಾಗಿದೆ. ಈ ಸಾವಿಗೆ ನಿಖರ ಕಾರಣ ಏನಾದರೂ ತಿಳಿದು ಬಂದಿದೆಯಾ? ಸದ್ಯಕ್ಕೆ ಆತನ ಪೋಷಕರು ಇಲ್ಲಿ ಏನ್ ಹೇಳ್ತಿದ್ದಾರೆ? ಧನುಷ್, ಇದುವರೆಗೂ ಕೂಡ ಸಾಕೇತ್ ಸಾವನ್ನಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಖರ ಕಾರಣ ಇದುವರೆಗೂ ಕೂಡ ತಿಳಿದು ಬಂದಿಲ್ಲ. ಆದ್ರೆ
ರೂಮ್ಮೇಟ್ ಮಾಡಿರುವಂತಹ ಒಂದು ಪೋಸ್ಟ್ ಸಾಕಷ್ಟು ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಅಂದ್ರೆ ಆತ ಒಂದು ಪೋಸ್ಟ್ ಮಾಡ್ತಾನೆ, ಬನೀತ್ ಸಿಂಗ್ ಪಂಜಾಬ್ ಮೂಲದವ. ಅದರಲ್ಲಿ ಕಳೆದ ಕೆಲವು ದಿನಗಳಿಂದ ಸಾಕೇತ್ನ ನಡವಳಿಕೆ ಹೇಗಿತ್ತು, ಆತ ಯಾವ ರೀತಿಯಾಗಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡ್ತಾನೆ. ಅಂದ್ರೆ ಲಾಸ್ಟ್ ಒಂದ್ ಸ್ವಲ್ಪ ದಿನಗಳಿಂದಲೂ ಕೂಡ ಊಟ ಮಾಡ್ತಾ ಇರಲ್ಲ, ತಿಂತಾ ಇರಲ್ಲ, ಬರೀ ಚಿಪ್ಸ್ ಅನ್ನ ತಿನ್ಕೊಂಡೇ ಕಾಲ ಕಳೀತಾ ಇದ್ದ. ಏನಾದ್ರು ಕೇಳಿದ್ರೆ ನನ್ನನ್ನು ಯಾರು ಕೇರ್ ಮಾಡ್ತಾರೆ ಅನ್ನುವಂತಹ ಉತ್ತರವನ್ನ ಕೊಡುತ್ತೆ. ರೂಮ್ಮೇಟ್ ಕೂಡ ಪೋಸ್ಟ್ ಮಾಡಿದ್ರು. ಬಟ್ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅವರ ಪೋಷಕರನ್ನ, ಸಾಕೇತ್ ಪೋಷಕರನ್ನ ಸಂಪರ್ಕ ಮಾಡಿದಾಗ ಇದ್ರ ಬಗ್ಗೆ ಅವ್ರು ಕೊಟ್ಟಿರುವಂತಹ ಉತ್ತರ, ನನ್ನ ಮಗನ ಸಾವಿನ ಬಗ್ಗೆ ಇದುವರೆಗೂ ಕೂಡ ನನಗೆ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ದು ಪ್ರೂಫ್ ಕೂಡ ದೊರೆತಿಲ್ಲ. ಯಾರಾದ್ರೂ ಅಧಿಕೃತವಾಗಿ ಹೇಳಿದ್ರೆ ನಾನು ಅದನ್ನ ನಂಬ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಬಟ್ ರಾಯಭಾರಿ ಕಚೇರಿಯಿಂದ ಅಧಿಕೃತವಾಗಿ ಎಕ್ಸ್ ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಭಾರತ ಮೂಲದ, ಕರ್ನಾಟಕ ಮೂಲದ ಹುಡುಗ ಕಳೆದ 6 ದಿನಗಳ ಹಿಂದೆ ನಾಪತ್ತೆ ಆಗಿರುವಂತಹ ಸಾಕೇತ್ ಮೃತನಾಗಿ ಪತ್ತೆ ಆಗಿರೋದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ವಿಚಾರ ಸಾಕೇತ್ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಹುಟ್ಕೊಂಡ್ಬಿಟ್ಟಿದೆ. ಇದು ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗ್ತಾ ಇದೆ. ಅವರ ಮನೆಯ ಬಳಿಯೂ ಕೂಡ ಸಾಕಷ್ಟು ಕುಟುಂಬಸ್ಥರು, ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ. ಅವರ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿರುವಂತದ್ದು. ಅವ್ರ ಯಾರಿಗೂ ಕೂಡ ಈ ಒಂದು ದುಃಖವನ್ನ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರೆಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ, 4-5 ತಿಂಗಳ ಹಿಂದೆ ತುಂಬಾ ಲವಲವಿಕೆಯಿಂದ ಇದ್ದ, ಇಲ್ಲಿಂದ ಅಲ್ಲಿ US ಗೆ ಹೋಗಿ ಓದ್ತೀನಿ ಅಂತ ಹೇಳಿದ್ರೆ ಬಹಳ ಖುಷಿಯಿಂದ, ಬಹಳ ಆತನೇ ಉತ್ಸಾಹದಿಂದ ಹೋಗಿ ಓದಿರುವಂತದ್ದು. ಈ ರೀತಿಯಾಗಿ ಮಾಡ್ಕೊಳ್ತೇನೆ ಅಂದ್ರೆ ಇದನ್ನ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಮಾತನ್ನ ಅವರ ಕುಟುಂಬಸ್ಥರು ಜೊತೆಗೆ ಸಾಕೇತ್ನ ಸ್ನೇಹಿತರು ಕೂಡ ಹೇಳ್ತಾ ಇರುವಂತದ್ದು. ಈತನ ತಂದೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲೇ ಇರುವಂತಹ ಒಂದು, ಅಂದ್ರೆ ಅವರ ಮನೆಯಲ್ಲಾಗ್ಲಿ ಅಥವಾ ಆತ ಆಗ್ಲಿ ಎಲ್ರು ಕೂಡ ಸರಳ ಸ್ವಭಾವದವರು. ಈತನು ಕೂಡ ಪ್ರತಿಭಾನ್ವಿತ, ಮದ್ರಾಸ್ನ IIT ಓದ್ಕೊಂಡು ಹೋಗಿರುವಂತಹ ಟಾಪರ್ ಈ ವಿದ್ಯಾರ್ಥಿ. ಸೊ ಇವನಿಗೆ ಸಾಕಷ್ಟು ಜನ ತುಂಬಾ ಕ್ಲೋಸ್ ಸರ್ಕಲ್ ಅಂತ ಏನಿರಲಿಲ್ಲ. ಇದ್ದಂತಹ ಲಿಮಿಟೆಡ್ ಸರ್ಕಲ್ ನಲ್ಲಿ ಬಹಳ ಸರಳವಾಗಿ, ಬಹಳ ಫ್ರೆಂಡ್ಲಿ ಆಗಿ ಇದ್ದಂತಹ ಹುಡುಗ ಈ ರೀತಿಯಾಗಿ ಮಾಡ್ಕೋತಾನೆ ಅಂತ ಅಂದ್ರೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಏನ್ ಆಗಿದೆ ನನ್ನ ಮಗನ ಸಾವಿನ ವಿಚಾರವಾಗಿ, ಅಂದ್ರೆ ಅವ್ರ ಕುಟುಂಬಸ್ಥರು ಹೇಳ್ತಾ ಇರೋದು, ಅವರ ಸಾವಿನ ನಿಖರ ಕಾರಣವನ್ನ ಸ್ಪಷ್ಟವಾಗಿ ಕಂಡು ಹಿಡಿಬೇಕು ಅನ್ನುವಂತಹ ಒತ್ತಾಯ ಮಾಡ್ತಾ ಇದ್ರೆ. ಬಟ್ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣ ಆಗಿರೋದು ಏನಕ್ಕೆ ಅಂತ ಹೇಳಿದ್ರೆ, ಅಮೆರಿಕಾಗೆ ಹೋಗಿ ಓದಂತಹ ಬಹುತೇಕ ವಿದ್ಯಾರ್ಥಿಗಳು ಕಳೆದ ಸಾಕಷ್ಟು ದಿನಗಳಲ್ಲಿ, ಅಂದ್ರೆ ಸಾಕಷ್ಟು ತಿಂಗಳುಗಳ ಹಿಂದೆ ನಾಪತ್ತೆ ಆಗಿರುವಂತಹ ಒಂದಷ್ಟು ವಿಚಾರ ಮುನ್ನೆಲೆಗೆ ಬರ್ತಾ ಇರುವಂತಹ ಹೊತ್ತಲ್ಲೇ ಸಾಕೇತ್ ಸಾವಿನ ಸುತ್ತವೂ ಕೂಡ ಸಾಕಷ್ಟು ಅನುಮಾನಗಳ ಹುಟ್ಕೊಂಡಿರುವಂತಹದ್ದು. ಧನುಶ್ರೀ, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.